ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಗ್ರೀಡಿ ಬೆಸ್ಟ್ ಫಸ್ಟ್ ಸರ್ಚ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈ ತರ ಒಂದು ಗ್ರಾಫ್ ಅನ್ನ ಕೊಟ್ಬಿಟ್ಟು ಪ್ರತಿಯೊಂದಕ್ಕೂ ಕೂಡ ಇಯರಿಸ್ಟಿಕ್ ವ್ಯಾಲ್ಯೂ ಅನ್ನ ಕೊಟ್ಟು ಎಸ್ ಇಂದ ಕೆಗೆ ಈ ತರ ಇನಿಷಿಯಲ್ ಸ್ಟೇಟ್ ಮತ್ತೆ ಫೈನಲ್ ಸ್ಟೇಟ್ಗೆ ಪಾತ್ ಅನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಸೊ ಕಡಿಮೆ ಕಾಸ್ಟ್ ಅಲ್ಲಿ ಯಾವ ರೀತಿ ಹೋಗೋದು ಅಂತ ಸೇಮ್. ಇವಾಗ ನೋಡಿ, ಎಸ್ ಇಂದ ಕೆಗೆ ಅಂತ ಕೇಳಿದಾರಲ್ಲ. ಸೊ ಎಸ್ ಈಸ್ ಮೈ ಇನಿಷಿಯಲ್ ಸ್ಟೇಟ್, ನೆಕ್ಸ್ಟ್ ಕೆ ಈಸ್ ಮೈ ಫೈನಲ್ ಸ್ಟೇಟ್, ಸರಿನಾ? ಫೈನಲ್ ಅಥವಾ ಗೋಲ್ ಸ್ಟೇಟ್. ನಾನೇನು ಮಾಡಬೇಕು, ಎಸ್ ಇಂದ ನಾನು ಕೆಗೆ ಆದಷ್ಟು ಕಡಿಮೆ ಕಾಸ್ಟ್ ಅಲ್ಲಿ ಹೋಗೋದಕ್ಕೆ ಟ್ರೈ ಮಾಡ್ತಾ ಹೋಗ್ಬೇಕು. ಇಲ್ಲಿ ಪ್ರತಿಯೊಂದು ನೋಡ್ಗೂ ಕೂಡ ನೋಡಿ, ಎಸ್, ಎ, ಬಿ ಇದನ್ನ ನಾವು ನೋಡ್ ಅಂತ ಕೂಡ ಕರಿಬಹುದು, ಸ್ಟೇಟ್ಸ್ ಅಂತ ಕೂಡ ಕರಿಬಹುದು. ಸೊ ಇವುಗಳಿಗೆ ಇಯರಿಸ್ಟಿಕ್ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಇಯರಿಸ್ಟಿಕ್ ವ್ಯಾಲ್ಯೂ ಅಂತಂದ್ರೇನು, ಒಂದು ಸ್ಟೇಟ್ ಇಂದ ಗೋಲ್ ಸ್ಟೇಟ್ಗೆ ಹೋಗೋದಕ್ಕೆ ಬೇಕಾಗಿರುವಂತ ಎಸ್ಟಿಮೇಟೆಡ್ ಕಾಸ್ಟ್ ಏನು, ಯಾವುದಾದ್ರೂ ಒಂದು ಸ್ಟೇಟ್ ಇಂದ ಗೋಲ್ ಸ್ಟೇಟ್ಗೆ ಹೋಗೋದಕ್ಕೆ ಬೇಕಾಗಿರುವಂತ ಎಸ್ಟಿಮೇಟೆಡ್ ಕಾಸ್ಟ್. ಹಾಗಾದ್ರೆ ಕೆ ಈಸ್ ಮೈ ಗೋಲ್ ಸ್ಟೇಟ್ ಅಲ್ವಾ? ಸೊ ಅದ್ರದ್ದು ವ್ಯಾಲ್ಯೂ ಏನಾಗಿರ್ಬೇಕು? 0 ಆಗಿರ್ಬೇಕು. ಯಾಕೆ? ದಟ್ ಈಸ್ ದ ಗೋಲ್ ಸ್ಟೇಟ್. ಅದು ಎಲ್ಲಿಗೂ ಹೋಗುವಂತ ಅವಶ್ಯಕತೆ ಇಲ್ಲ, ಅದೇ ಗೋಲ್ ಸ್ಟೇಟ್ ಆಗಿರೋದ್ರಿಂದ ಕೆದು ಇಯರಿಸ್ಟಿಕ್ ವ್ಯಾಲ್ಯೂ 0 ಆಗಿರ್ಬೇಕು. ನೋಡಿ 0 ಅಂತ ಕೊಟ್ಟಿದ್ದಾರೆ, ಸರಿನಾ? ಇಯರಿಸ್ಟಿಕ್ ವ್ಯಾಲ್ಯೂ ಅಂತ ಅಂದ್ರೆ ಗೊತ್ತಾಯ್ತಾ? ಎಸ್ಟಿಮೇಟೆಡ್ ಕಾಸ್ಟ್ ಫಾರ್ ಮೂವಿಂಗ್ ಫ್ರಮ್ ಒನ್ ಸ್ಟೇಟ್ ಟು ದ ಗೋಲ್ ಸ್ಟೇಟ್, ಯಾವುದಾದ್ರೂ ಒಂದು ಸ್ಟೇಟ್ ಇಂದ ಗೋಲ್ ಸ್ಟೇಟ್ಗೆ. ಸೊ ಇವಾಗ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇವಾಗ ಸ್ಟೆಪ್ ನಂಬರ್ 1. ಸೊ ಸ್ಟೆಪ್ ನಂಬರ್ 1 ಅಲ್ಲಿ ಸ್ಟಾರ್ಟ್ ಫ್ರಮ್ ದ ಇನಿಷಿಯಲ್ ಸ್ಟೇಟ್, ಸೊ ಇನಿಷಿಯಲ್ ಸ್ಟೇಟ್ ಯಾವುದು ನಮಗೆ? ಎಸ್, ಸರಿನಾ? ಸೊ ಇವಾಗ ಎಸ್ ಇಂದ ಶುರು ಮಾಡ್ತೀನಿ. ಎಸ್ ಇಂದ ಶುರು ಮಾಡ್ತೀನಿ. ಸೊ ಈ ಒಂದು ಪ್ರಾಬ್ಲಮ್ ಅಲ್ಲಿ ನಾವು ಯೂಸ್ ಮಾಡೋದು ಒಂದೇ ಫಾರ್ಮುಲಾ, ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಎಚ್ ಆಫ್ ಎನ್, ಸರಿನಾ? ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಎಚ್ ಆಫ್ ಎನ್. ಎಸ್ ಇಂದ ನಾನು ಎಲ್ಲೆಲ್ಲಿಗೆ ಹೋಗ್ಬೋದು? ಎಸ್ ಇಂದ ನಾನು ಡೈರೆಕ್ಟ್ ಆಗಿ ಎಗೆ ಹೋಗ್ಬೋದು, ಎಸ್ ಇಂದ ಡೈರೆಕ್ಟ್ ಆಗಿ ಡಿಗೆ ಬರ್ಬೋದು. ಎರಡೇ ಪಾಸಿಬಿಲಿಟಿ ನೋಡಿ, ಎಸ್ ಇಂದ ಎ, ಎಸ್ ಇಂದ ಡಿ. ಸೊ ಇವಾಗ ಎಫ್ ಆಫ್ ಎ ಅನ್ನ ಕಂಡುಹಿಡಿಬೇಕು, ನೆಕ್ಸ್ಟ್ ಎಫ್ ಆಫ್ ಡಿ ಅನ್ನ ಕಂಡುಹಿಡಿಬೇಕು. ಗೊತ್ತಾಯ್ತಾ? ಎಫ್ ಆಫ್ ಎ, ಎಫ್ ಆಫ್ ಡಿ ಅನ್ನ ಕಂಡುಹಿಡಿಬೇಕು. ಎಫ್ ಆಫ್ ಎನ್ ವ್ಯಾಲ್ಯೂ ಎಚ್ ಆಫ್ ಎನ್ ಗೆ ಈಕ್ವಲ್ ಆಗಿದೆ ಅಂದ್ರೆ ಎಫ್ ಆಫ್ ಎ ವ್ಯಾಲ್ಯೂ ಏನಾಗಿರುತ್ತೆ? ಎಚ್ ಆಫ್ ಎ ವ್ಯಾಲ್ಯೂಗೆ ಈಕ್ವಲ್ ಆಗಿರುತ್ತೆ. ಎಫ್ ಆಫ್ ಡಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಎಚ್ ಆಫ್ ಡಿ, ಸರಿನಾ? ಎಚ್ ಅಂದ್ರೆ ಏನು? ಇಯರಿಸ್ಟಿಕ್ ವ್ಯಾಲ್ಯೂ. ಸೊ ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಎ ಏನಿದೆ ನಮಗೆ? 9 ಇದೆ. ಸೊ ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅಂತಂದ್ರೆ ಇಲ್ಲೇ ಬರ್ಕೊಂಬಿಡಿ, ಎಸ್ ವ್ಯಾಲ್ಯೂ ಇಸ್ 11, ನೆಕ್ಸ್ಟ್ ಎ ವ್ಯಾಲ್ಯೂ ಏನಿದೆ? 9 ಇದೆ. ಬಿ ದು ಇಯರಿಸ್ಟಿಕ್ ವ್ಯಾಲ್ಯೂ ಇಸ್ 9, ಸಿ ಇಯರಿಸ್ಟಿಕ್ ವ್ಯಾಲ್ಯೂ ಇಸ್ 4, ಡಿ ದು ಇಯರಿಸ್ಟಿಕ್ ವ್ಯಾಲ್ಯೂ 10 ಇದೆ, ಇ ದು ಇಯರಿಸ್ಟಿಕ್ ವ್ಯಾಲ್ಯೂ 6 ಇದೆ, ಎಫ್ ದು ಇಯರಿಸ್ಟಿಕ್ ವ್ಯಾಲ್ಯೂ 3, ಜಿ ದು ಇಯರಿಸ್ಟಿಕ್ ವ್ಯಾಲ್ಯೂ 2, ನೆಕ್ಸ್ಟ್ ಎಚ್ ದು ಇಯರಿಸ್ಟಿಕ್ ವ್ಯಾಲ್ಯೂ ಇಸ್ 9, ಐ ದು ಇಯರಿಸ್ಟಿಕ್ ವ್ಯಾಲ್ಯೂ ಏನಿದೆ? 5, ನೆಕ್ಸ್ಟ್ ಜೆ ದು ಇಯರಿಸ್ಟಿಕ್ ವ್ಯಾಲ್ಯೂ ಇಸ್ 1, ಕೆ ದು ಇಯರಿಸ್ಟಿಕ್ ವ್ಯಾಲ್ಯೂ ಇಸ್ 0. ಸೊ ಇವಾಗ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಎ ಮತ್ತೆ ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಡಿ ಏನು? ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಎ ಈಸ್ 9, ನೆಕ್ಸ್ಟ್ ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಡಿ ಈಸ್ 10. ಸೊ ಈಗ ನಾನು ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ಬರನ್ನ ಚೂಸ್ ಮಾಡಬೇಕು, ಸರಿನಾ? ಈಗ ನಾನು ಎಸ್ ಅಲ್ಲಿ ಇದ್ದೆ ಅಲ್ವಾ, ಎಸ್ ಇಂದ ನಾನು ಮುಂದೆ ಹೋಗ್ಬೇಕು ಫೈನಲ್ ಪಾತ್ ಅಥವಾ ಗೋಲ್ ಸ್ಟೇಟ್ ಅನ್ನ ತಲುಪೋದಕ್ಕೆ. ಸೊ ನಾನು ಎ ಯೂಸ್ ಮಾಡಬೇಕು ಅಥವಾ ಡಿ ಯೂಸ್ ಮಾಡಬೇಕು? ಯಾರನ್ನ ಯೂಸ್ ಮಾಡೋದು? ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದಿದೆ ಅದನ್ನ, ಸರಿನಾ? ಸೊ 9 ಮತ್ತೆ 10 ಅಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ವಾಸ್ 9. ಸೊ ಇವಾಗ ಏನ್ ಮಾಡಬೇಕು? ಎಸ್ ಇಂದ ನಾನು ಎಗೆ ಹೋಗ್ತೀನಿ, ಸರಿನಾ? ಎಸ್ ಇಂದ ಎಗೆ ಹೋಗ್ತೀನಿ. ನೋಡಿ ಎಸ್ ಆಯ್ತು, ಎಸ್ ಇಂದ ನಾನು ಇವಾಗ ಎಗೆ ಬಂದಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ನಂಬರ್ 2ಗೆ ಹೋಗೋಣ. ಸೊ ಸ್ಟೆಪ್ ನಂಬರ್ 2 ಅಲ್ಲಿ ಫ್ರಮ್ ಎ ಅಂತ ಬರೀಬೇಕು. ಈಗ ನೋಡಿ, ಎಸ್ ಇಂದ ನಾನು ಎಗೆ ಬಂದಿದ್ದೀನಿ, ಎ ಇಂದ ನಾನು ಎಲ್ಲಿಗೆ ಹೋಗ್ಬೋದು ಮುಂದೆ ಗೋಲ್ ಸ್ಟೇಟ್ ಅನ್ನ ತಲುಪೋದಕ್ಕೆ? ಆ ತರ ಎ ಇಂದ ನೋಡಿ, ಔಟ್ ಗೋಯಿಂಗ್ ಎಡ್ಜು ಬಿಗೊಂದಿದೆ, ಈಗೊಂದಿದೆ. ಸೊ ಇವಾಗ ನಾವು ಯೂಸ್ ಮಾಡೋ ಫಾರ್ಮುಲಾ ಯಾವುದು? ಎಫ್ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು ಎಚ್ ಆಫ್ ಎನ್. ಎ ಇಂದ ಬಿಗೆ ಹೋಗ್ಬೋದು, ಎ ಇಂದ ಇಗೆ ಹೋಗ್ಬೋದು. ಸೊ ಎಫ್ ಆಫ್ ಬಿ ಮತ್ತೆ ಎಫ್ ಆಫ್ ಇ ಅನ್ನ ನಾನು ಕಂಡುಹಿಡಿಬೇಕು, ಸರಿನಾ? ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಎಚ್ ಆಫ್ ಎನ್ ಅಂದ್ರೆ ಎಫ್ ಆಫ್ ಬಿ ವಿಲ್ ಬಿ ಈಕ್ವಲ್ ಟು ಎಚ್ ಆಫ್ ಬಿ, ನೆಕ್ಸ್ಟ್ ಎಫ್ ಆಫ್ ಇ ವಿಲ್ ಬಿ ಈಕ್ವಲ್ ಟು ಎಚ್ ಆಫ್ ಇ, ಸರಿನಾ? ಇವಾಗ ಎಚ್ ಆಫ್ ಬಿ ವ್ಯಾಲ್ಯೂ ಅಂತಂದ್ರೆ ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಬಿ ಏನಿದೆ? 9 ಇದೆ. ನೆಕ್ಸ್ಟ್ ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಇ, ಇಯರಿಸ್ಟಿಕ್ ವ್ಯಾಲ್ಯೂ ಆಫ್ ಇ ಏನಿದೆ ನನಗೆ? 6 ಇದೆ. ಸೊ ಇವರಿಬ್ಬರಲ್ಲಿ ಒಬ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆಲ್ರೆಡಿ ನಾನು ಎಸ್ ಇಂದ ಎಗೆ ಬಂದಿದ್ದೀನಿ, ಎ ಇಂದ ನಾನು ಐದರ್ ಬಿಗೆ ಹೋಗ್ಬೋದು ಅಥವಾ ಇಗೆ ಹೋಗ್ಬೋದು. ಯಾವ್ದಕ್ಕೆ ಹೋಗೋದು? ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದಿರುತ್ತೆ ಅದಕ್ಕೆ. ಸೊ 6 ಇರೋದ್ರಿಂದ ಈಗ ಹೋಗ್ತೀನಿ, ಎ ಇಂದ ನಾನು ಇವಾಗ ಈಗ ಹೋಗ್ತೀನಿ. ನೋಡಿ, ಎ ಇಂದ ಈಗ ಬಂದೆ. ಸೊ ಅಟ್ ಪ್ರೆಸೆಂಟ್ ನಾನು ಇವಾಗ ಇ ಅಲ್ಲಿ ಇದ್ದೀನಲ್ವಾ. ನೆಕ್ಸ್ಟ್ ಸ್ಟೆಪ್ ನಂಬರ್ 3ಗೆ ಹೋಗೋಣ. ಸ್ಟೆಪ್ ನಂಬರ್ 3 ಫ್ರಮ್ ಇ, ಇ ಇಂದ ನಾನು ಮುಂದೆ ಎಲ್ಲಿಗೆ ಹೋಗ್ಬೋದು ಫೈನಲ್ ಸ್ಟೇಟ್ ಅನ್ನ ತಲುಪೋದಕ್ಕೆ?
ಇ ಇಂದ ನಾನು ಐದರ್ ಎಫ್ಗೆ ಹೋಗ್ಬೋದು ಅಥವಾ ಐಗೆ ಹೋಗ್ಬೋದು. ನೋಡಿ ಹೊರಗಡೆ ಹೋಗ್ತಿರೋ ಯಾರೋ ಮಾತ್ರ ಯೂಸ್ ಮಾಡ್ಬೇಕು. ಇ ಇಂದ ಎಫ್ಗೆ, ಇ ಇಂದ ಐಗೆ, ಸರಿನಾ? ಯೂಸ್ ಮಾಡೋ ಫಾರ್ಮುಲಾ ಯಾವುದು? ಎಫ್ ಆಫ್ ಎನ್ ವಿಲ್ ಬಿ ಈಕ್ವಲ್ ಟು ಎಚ್ ಆಫ್ ಎನ್ ಅಂತ. ಎಫ್ಗೆ ಹೋಗ್ಬೋದು ಅಥವಾ ಐಗೆ ಹೋಗ್ಬೋದು. ಸೊ ಎಫ್ ಆಫ್ ಎಫ್ ವ್ಯಾಲ್ಯೂ ಮತ್ತೆ ಎಫ್ ಆಫ್ ಐ ವ್ಯಾಲ್ಯೂ ಬೇಕು ನನಗೆ. ಸೊ ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಎಚ್ ಆಫ್ ಎನ್ ಅಂದರೆ ಎಫ್ ಆಫ್ ಎಫ್ ವಿಲ್ ಬಿ ಈಕ್ವಲ್ ಟು ಎಚ್ ಆಫ್ ಎಫ್, ಎಫ್ ಆಫ್ ಐ ವಿಲ್ ಬಿ ಈಕ್ವಲ್ ಟು ಎಚ್ ಆಫ್ ಐ, ಸರಿನಾ? ಹಿಯರಿಸ್ಟಿಕ್ ವ್ಯಾಲ್ಯೂ ಆಫ್ ಎಫ್ ಏನಿದೆ? ಹಿಯರಿಸ್ಟಿಕ್ ವ್ಯಾಲ್ಯೂ ಆಫ್ ಎಫ್ ಈಸ್ 3. ನೆಕ್ಸ್ಟ್ ಹಿಯರಿಸ್ಟಿಕ್ ವ್ಯಾಲ್ಯೂ ಆಫ್ ಐ ಏನಿದೆ? ನನಗೆ 5 ಇದೆ. ಸೊ ಹಿಯರಿಸ್ಟಿಕ್ ವ್ಯಾಲ್ಯೂ ಆಫ್ ಐ ಈಸ್ 5. ಸೊ ಇವಾಗ ಎಷ್ಟಾದಂಗೆ ಆಯಿತು ನೋಡಿ, 5 ಇದೆ, ಇಲ್ಲಿ 3 ಇದೆ. ಸ್ಮಾಲೆಸ್ಟ್ ಯಾವ್ದಿರೋದು ನನಗೆ? 3. ಸೊ ನಾನು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಎಸ್ ಇಂದ ಎಗೆ ಬಂದು ಎ ಇಂದ ಇಗೆ ಬಂದಿದ್ದೆ. ಇವಾಗ ಇ ಇಂದ ನಾನೇನು ಮಾಡ್ತೀನಿ? ಎಫ್ಗೆ ಹೋಗ್ತೀನಿ, ಸರಿನಾ? ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ದ ಸ್ಮಾಲೆಸ್ಟ್ ಎಫ್ ಆಫ್ ಎನ್ ವ್ಯಾಲ್ಯೂ. ನೆಕ್ಸ್ಟ್ ಸ್ಟೆಪ್ ನಂಬರ್ 4ಗೆ ಹೋಗೋಣ. ಸೊ ಇವಾಗ ಎಲ್ಲಿಂದ ಶುರು ಮಾಡಬೇಕು? ಎಫ್ ಇಂದ. ಫ್ರಮ್ ಎಫ್ ಇಂದ ನಾನು ಎಲ್ಲಿಗೆ ಮುಂದೆ ಹೋಗ್ಬೋದು ಅಂತ. ಸೊ ಎಫ್ ಇಂದ ನಾನು ಜಿಗೆ ಹೋಗ್ಬೋದು ಅಥವಾ ಜೆಗೆ ಹೋಗ್ಬೋದು. ಎಫ್ ಇಂದ ಜಿ ಆರ್ ಜೆ. ಸೊ ಯೂಸ್ ಮಾಡೋ ಫಾರ್ಮುಲಾ ಏನು? ಎಫ್ ಆಫ್ ಎನ್ ಈಸ್ ಈಕ್ವಲ್ ಟು ಎಚ್ ಆಫ್ ಎನ್ ಅನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ನನಗೆ ಬೇಕಾಗಿರೋದು ಎಫ್ ಆಫ್ ಜಿ ಮತ್ತೆ ಎಫ್ ಆಫ್ ಜೆ, ಸರಿನಾ? ಎಫ್ ಇಂದ ನಾನು ಜಿಗೆ ಹೋಗ್ಬೋದು ಅಥವಾ ಜೆಗೆ ಹೋಗ್ಬೋದು. ಸೊ ಎಫ್ ಆಫ್ ಎನ್ ಈಸ್ ಈಕ್ವಲ್ ಟು ಎಚ್ ಆಫ್ ಎನ್ ಅಂತಂದ್ರೆ ಎಫ್ ಆಫ್ ಜಿ ವಿಲ್ ಬಿ ಈಕ್ವಲ್ ಟು ಎಚ್ ಆಫ್ ಜಿ. ನೆಕ್ಸ್ಟ್ ಎಫ್ ಆಫ್ ಜೆ ವಿಲ್ ಬಿ ಈಕ್ವಲ್ ಟು ಎಚ್ ಆಫ್ ಜೆ. ಹಿಯರಿಸ್ಟಿಕ್ ವ್ಯಾಲ್ಯೂ ಆಫ್ ಜಿ ಎನ್ ಕೊಟ್ಟಿದ್ದಾರೆ 2 ಅಂತ ಕೊಟ್ಟಿದ್ದಾರೆ. ಹಿಯರಿಸ್ಟಿಕ್ ವ್ಯಾಲ್ಯೂ ಆಫ್ ಜೆ ಎನ್ ಕೊಟ್ಟಿದ್ದಾರೆ 1 ಅಂತ ಕೊಟ್ಟಿದ್ದಾರೆ. ಸೊ ಇವರಿಬ್ಬರಲ್ಲಿ ಯಾರನ್ನು ಸೆಲೆಕ್ಟ್ ಮಾಡ್ಕೊಳೋದು? ಜೆ, ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ದ ಸ್ಮಾಲೆಸ್ಟ್ ಎಫ್ ಆಫ್ ಎನ್ ವ್ಯಾಲ್ಯೂ. ಸೊ ನಾನು ಎಸ್ ಇಂದ ಎಗೆ ಬಂದು, ಎ ಇಂದ ಇಗೆ ಬಂದು, ಇ ಇಂದ ಎಫ್ಗೆ ಬಂದಿದ್ದೆ. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ? ಎಫ್ ಇಂದ ನಾನು ಯಾರಿಗೆ ಹೋಗ್ಬೇಕು? ಜೆಗೆ ಹೋಗ್ಬೇಕು, ಸರಿನಾ? ಜೆ ವಾಸ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ, ಸೊ ಜೆಗೆ ಹೋಗ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್ ನಂಬರ್ 5ಗೆ ಹೋಗೋಣ. ಫ್ರಮ್ ಜೆ ಎಲ್ಲಿಗೆ ಹೋಗ್ಬೋದು? ಸೊ ಇವಾಗ ಜೆ ಇಂದ ನಾನು ಕೇವಲ ಒಂದಿರೋದು ನೋಡಿ, ಹೊರಗಡೆ ಹೋಗ್ತಾ ಇರೋದು ಒಂದೇ. ಸೊ ಕೆಗೆ. ಸೊ ಕೆ ಇಸ್ ಮೈ ಫೈನಲ್ ಸ್ಟೇಟ್ ಅಲ್ವಾ? ಸೊ ಇವಾಗ ಕೆಗೆ ಹೋಗ್ತೀನಿ. ಎಫ್ ಆಫ್ ಎನ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಎಚ್ ಆಫ್ ಎನ್. ಸೊ ಇವಾಗ ಒಂದೇ ಇರೋದು. ಎಫ್ ಆಫ್ ಕೆ ವಿಲ್ ಬಿ ಈಕ್ವಲ್ ಟು ಎಚ್ ಆಫ್ ಕೆ. ಅದು ಫೈನಲ್ ಸ್ಟೇಟ್ ಆಗಿರೋದ್ರಿಂದ ಹಿಯರಿಸ್ಟಿಕ್ ವ್ಯಾಲ್ಯೂ 0 ಆಗಿರುತ್ತೆ, ಸರಿನಾ? ಸೊ ಇವಾಗ ಏನು ಮಾಡಿದೆ ನಾನು? ಇನಿಷಿಯಲ್ ಸ್ಟೇಟಿಂದ ಫೈನಲ್ ಸ್ಟೇಟ್ಗೆ ಅಪ್ರೋಚ್ ಆಗಿದ್ದೀನಿ. ಸೊ ಫೈನಲ್ ಪಾತನ್ನು ಈ ಕಡೆ ಬರಿತಾ ಹೋಗ್ತೀನಿ ನೋಡಿ. ಫೈನಲ್ ಪಾತ್. ಸೊ ಫೈನಲ್ ಪಾತ್ ವಿಲ್ ಬಿ ಈಕ್ವಲ್ ಟು ಎಸ್ ಇಂದ ಎಗೆ ಬಂದು, ನೆಕ್ಸ್ಟ್ ಎ ಇಂದ ಇ, ನೆಕ್ಸ್ಟ್ ಇ ಇಂದ ಎಫ್ ಇಂದ ಜೆ, ಜೆ ಇಂದ ಕೆ. ಸೊ ಎಸ್ ಈಸ್ ಮೈ ಇನಿಷಿಯಲ್ ಸ್ಟೇಟ್, ಜೆ ಕೆ ಈಸ್ ಮೈ ಫೈನಲ್ ಸ್ಟೇಟ್, ಸರಿನಾ? ನೋಡಿ, ಇನಿಷಿಯಲ್ ಸ್ಟೇಟ್ ಇಂದ ಫೈನಲ್ ಸ್ಟೇಟ್ಗೆ ಆದಷ್ಟು ಕಡಿಮೆ ಕಾಸ್ಟ್ ಅನ್ನ ಯೂಸ್ ಮಾಡಿಕೊಂಡು ನಾವು ಟ್ರಾವರ್ಸ್ ಮಾತ್ರ ಬಂದಿದ್ವಿ. ಇಷ್ಟನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಬರೆದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಗಳನ್ನ ನೀವು ಕಲಿಬೇಕಾಗುತ್ತೆ, ಯಾಕಂದ್ರೆ ಇದು ವೆರಿ ಇಂಪಾರ್ಟೆಂಟ್ ಮತ್ತೆ ಫಿಕ್ಸ್ಡ್ ಕ್ವಶನ್ಸ್ ತರ ಬರೋದ್ರಿಂದ ಈ ಒಂದು ಕಾನ್ಸೆಪ್ಟ್ ಮೇಲೆ. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ ಎಲ್ಲ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಪ್ಲೇ ಲಿಸ್ಟ್ ಅಲ್ಲಿ ನೀವು ನೋಡ್ಬೋದು. ಸೊ ಇನ್ನೂ ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ನೀವು ಬೇಕಾದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅನ್ನು ಕೂಡ ಜಾಯಿನ್ ಆಗಿ ಅಲ್ಲೂ ಕೂಡ ಡೌಟ್ಸ್ ಅನ್ನ ಕೇಳ್ಬೋದು. ಆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.